ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಬ್ಬ ಹಳ್ಳಿ ಹುಡುಗ ಬಿಗ್ ಬಾಸ್ ಟ್ರೋಫಿ ಗೆಲ್ಲುವುದು ಅದು ಸಾಧಾರಣದ ವಿಷಯವಲ್ಲ. ಆ ಅಂಶವನ್ನು ನಿಜ ಮಾಡಿ ತೋರಿಸಿದವರು ಹನುಮಂತ ಲಮಾಣಿ. ಇವರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಪ್ರಥಮ್, ಹನುಮಂತ ಲಮಾಣಿ ಅವರು ಎಲ್ಲಿಯವರು? ಹನುಮಂತ ಲಮಾಣಿ ಮೂಲತಃ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ನೂರು ಬಡ್ಡಿ ತಾಂಡದ ನಿವಾಸಿ. ಕುರಿಗಾಯಿಯಾಗಿದ್ದ ಹನುಮಂತ ತನ್ನ ಗಾಯನದಿಂದ ಮೋಡಿ ಮಾಡಿದ್ದರು. ಯಾವುದೇ ಸಂಗೀತ ತರಬೇತಿ ಇಲ್ಲದೆ ತಮ್ಮ ಗಾಯನದಿಂದ ಹನುಮಂತ ಗಮನ ಸೆಳೆದಿದ್ದರು. ಬಂಜಾರ ಹಾಡುಗಳನ್ನು ಹಾಡುವುದರಲ್ಲಿ ಹನುಮಂತ ಎತ್ತಿದ ಕೈ. ತಮ್ಮ ಮುಗ್ಧ ಸ್ವಭಾವ ಹಾಗೂ ಉತ್ತರ ಕರ್ನಾಟಕದ ಭಾಗದ ಹಳ್ಳಿ ಸೊಗಡಿನ ಮಾತಿನಿಂದ ಜನಪ್ರಿಯವಾಗಿರುವ ಹನುಮಂತ ಲಮಾಣಿ 1993ರ ಅಕ್ಟೋಬರ್ 7ರಂದು ಜನಿಸಿದ್ದರು. ಇವರಿಗೆ ಈಗ 31 ವರ್ಷ ವಯಸ್ಸಾಗಿದೆ. ಇವರು SLCವರೆಗೂ ಓದಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಕುರಿಗಾಹಿಯಾಗಿದ್ದ ಹನುಮಂತ ಅವರು 2018ರಲ್ಲಿ ರಿಯಾಲಿಟಿ ದೂರದರ್ಶನ ಕಾರ್ಯಕ್ರಮ ಸರಿಗಮಪ ಕನ್ನಡ ಸೀಸನ್ 15ರಲ್ಲಿ ಸ್ಪರ್ಧೆಯಾಗಿ ಆಯ್ಕೆಯಾದರು. ಅವರು ಕೃಷಿಕರಾಗಿ ಕೆಲಸ ಮಾಡುತ್ತಿದ್ದರು. ಈ ಸ್ಪರ್ಧೆಯಲ್ಲಿ ಅವರು ಮೊದಲ ರನ್ನರ್ ಅಪ್ ಆಗಿದ್ದರು ಮತ್ತು ಬಹುಮಾನವು ರು. 15 ಲಕ್ಷ ಮೌಲ್ಯದ ಆಸ್ತಿಯನ್ನು ಒಳಗೊಂಡಿತ್ತು. ಮುಂದೆ 2019ರಲ್ಲಿ ಅವರು ZEE5ನಲ್ಲಿ ಪ್ರಸಾರವಾದ ರಿಯಾಲಿಟಿ ಟೆಲಿವಿಷನ್ ಪ್ರೋಗ್ರಾಂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫ್ಯಾಮಿಲಿ ವಾರ್ನ 2ನೇ ಸೀಸನ್ನಲ್ಲಿ ಸೆಮಿಫೈನಲಿಸ್ಟ್ ಸ್ಪರ್ಧಿಯಾಗಿದ್ದರು. ಇನ್ನು 2019ರಲ್ಲಿ ಅವರು ZEE5ನಲ್ಲಿ ಪ್ರಸಾರವಾದ ರಿಯಾಲಿಟಿ ಟೆಲಿವಿಷನ್ನಲ್ಲಿ ಭಾಗವಹಿಸಿದ್ದರು. 2023ರಲ್ಲಿ ಅವರು ಜಿ ಕನ್ನಡ ಟೆಲಿವಿಷನ್ ನೆಟ್ವರ್ಕ್ನಲ್ಲಿ ಪ್ರಸಾರವಾದ ರಿಯಾಲಿಟಿ ಟೆಲಿವಿಷನ್ ಶೋ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ನಟಿ ಆಸಿಯಾ ಬೇಗಂ ಅವರ ಮಾರ್ಗದರ್ಶಕರಾಗಿ ಭಾಗವಹಿಸಿದರು. ಸ್ಪರ್ಧೆಯಲ್ಲಿ 2ನೇ ರನ್ನರ್ ಅಪ್ ಆಗಿದ್ದರು. ಹಾಗೆ 2024ರಲ್ಲಿ ಅವರು ZEE5ನ ದೂರದರ್ಶನ ನೆಟ್ವರ್ಕ್ನಲ್ಲಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ನಲ್ಲಿ ಸಹ ಭಾಗವಹಿಸಿದ್ದರು. ಹನುಮಂತ ಅವರ ರಿಯಾಲಿಟಿ ಶೋ ಯಾವುದೇ ಸಂಗೀತ ತರಬೇತಿ ಇಲ್ಲದೆ ತಮ್ಮ ಗಾಯನದಿಂದಲೇ ಗಮನ ಸೆಳೆದ ಹನುಮಂತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಸರಿಗಮಪ ಸೀಸನ್ 15ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು. ಇಲ್ಲಿ ಮೆಂಟರ್ಗಳ ಮಾರ್ಗದರ್ಶನದಿಂದ ಅವರ ಗಾಯನದಲ್ಲಿ ಮತ್ತಷ್ಟು ಪಕ್ವತೆ ಬಂದಿತ್ತು. ಈ ರಿಯಾಲಿಟಿ ಶೋನಲ್ಲಿ ಜಾನಪದ ಹಾಡುಗಳನ್ನು ಹಾಡಿ ತಮ್ಮ ಕಂಠ ಮತ್ತು ಸುಮಧುರ ಗಾಯನದಿಂದ ಜನಪ್ರಿಯತೆಯನ್ನು ಪಡೆದರು. ಜೊತೆಗೆ ಈ ಶೋನ ಮೊದಲ ರನ್ನರ್ ಅಪ್ ಕೂಡ ಆಗಿದ್ದರು. ಡ್ಯಾನ್ಸ್ ಶೋ ಸರಿಗಮಪ ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಅಲ್ಲಿಯೂ ಉತ್ತಮ ನೃತ್ಯ ಪ್ರದರ್ಶನ ನೀಡಿದ್ದರು. ಈ ಸಂದರ್ಭ ಹನುಮಂತ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಭಾಗವಹಿಸಲು ಆಫರ್ ನೀಡಲಾಗುತ್ತಿತ್ತಂತೆ. ಆದರೆ ಡ್ಯಾನ್ಸ್ ಶೋನಲ್ಲಿ ಭಾಗವಹಿಸಿದ್ದರಿಂದ ಆಫರ್ ರಿಜೆಕ್ಟ್ ಮಾಡಿದ್ದರಂತೆ. ಇದಾದ ಬಳಿಕ ಭರ್ಜರಿ ಬ್ಯಾಚುಲರ್ಸ್ ಕಾಮಿಡಿ ಕಿಲಾಡಿ ಶೋನಲ್ಲೂ ಭಾಗವಹಿಸಿದ್ದರು. ನಂತರ ಬಿಗ್ ಬಾಸ್ ಲುಂಗಿ ಉಟ್ಟು ಹೆಗಲ ಮೇಲೆ ಟವಲ್ ಹಾಕಿಕೊಂಡು ಸರಿಗಮಪ ವೇದಿಕೆ ಎಂಟ್ರಿ ಕೊಟ್ಟಿದ್ದ ಹನುಮಂತ ಅದೇ ಲುಕ್ನಲ್ಲಿ ಕೊನೆಯವರೆಗೂ ಕಾಣಿಸಿಕೊಂಡಿದ್ದರು. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಶೋ ಗೆದ್ದ ಹನುಮಂತ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಆಗಿ ಅಂತ್ಯ ಹಾಡಿದೆ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರು ಆಗುತ್ತಾರೆ? ವೀಕ್ಷಕರಲ್ಲಿ ಭಾರೀ ಕುತೂಹಲ ಮನೆ ಮಾಡಿತ್ತು. ಅದರಲ್ಲೂ ಫೈನಲಲ್ಲಿ ಹನುಮಂತ ಗೆಲ್ತಾರಾ ಅಥವಾ ತ್ರಿವಿಕ್ರಮ್ ಗೆಲ್ತಾರಾ ಅಂತ ಗೊಂದಲ ಸೃಷ್ಟಿಯಾಗಿತ್ತು. ಕೊನೆಗೆ ಬಿಗ್ ಬಾಸ್ ಸೀಸನ್ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಟ್ರೋಫಿ ಗೆದ್ದುಕೊಂಡಿದ್ದಾರೆ ಹಳ್ಳಿ ಹೈದ ಹನುಮಂತ. ಒಬ್ಬ ಕುರಿಗಾಹಿ ಹನುಮಂತ ಕನ್ನಡಿಗರ ಹೃದಯ ಗೆದ್ದು ಟ್ರೋಫಿಯನ್ನು ತಮ್ಮದಗಿಸಿಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಹನುಮಂತ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದು ಗಮನ ಸೆಳೆದರು. ಅವರ ಆಟ ಎಲ್ಲರಿಗೂ ಇಷ್ಟ ಆಯಿತು. ಚಾಣಾಕ್ಷತನದಿಂದ ಅವರು ಆಟ ಆಡಿ ಬೇಷೆನಿಸಿಕೊಂಡಿದ್ದರು. ಫಿನಾಲೆಗೆ ಟಿಕೆಟ್ ಪಡೆದ ಮೊದಲ ಸ್ಪರ್ಧಿ ಇವರಾಗಿದ್ದರು. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಎಂಬ ಮಾತಿನಂತೆ ಈ ಬಾರಿಯೂ ಬಿಗ್ ಬಾಸ್ ವಿನ್ನರ್ ಆಗಿ ಹನುಮಂತ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ. ಇನ್ನು ಕೊನೆಯ ಕ್ಷಣದಲ್ಲಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ವಿನ್ನರ್ ಯಾರು ಎಂದು ಜೋರಾಗಿ ಹನುಮಂತನ ಹೆಸರನ್ನು ಕೂಗಿದ್ದಾರೆ. ಆಗ ವೇದಿಕೆ ಮೇಲೆ ಹನುಮಂತ ಗಾಬರಿಯಾಗಿದ್ದರೆ ಆ ಕೂಡಲೇ ಕಿಚ್ಚ ಸುದೀಪ್ ಅವರ ಕಾಲಿಗೆ ಬಿದ್ದು ಬಿಟ್ಟಿದ್ದಾರೆ. ಇದಾದ ಬಳಿಕ ಕಿಚ್ಚ ಸುದೀಪ್ ಅವರ ಮುಂದೆ ಮಾತನಾಡಿದ ಹನುಮಂತ, ನಾನು ಗೆಲ್ಲುತ್ತೇನೆ ಅಂತ ಅಂದುಕೊಂಡಿದ್ದರೆ ಸ್ವಲ್ಪ ಬಾಯಿಪಾಠ ಮಾಡಿಕೊಂಡು ಬರ್ತಾ ಇದ್ದೇನೋ. ಗೆದ್ದಿರೋ ಖುಷಿಗೆ ಏನು ಮಾತನಾಡಬೇಕು ಅಂತ ಗೊತ್ತಿರ್ತಿಲ್ಲ. ದೇವರ ಆಣೆಗೂ ನಾನು ಗೆಲ್ತೀನಿ ಅಂತ ಅನಿಸಿಕೊಂಡಿಲ್ಲ. ಬಿಗ್ ಬಾಸ್ನಲ್ಲಿ ಏನೋ ಕರೆದಿದ್ದಾರೆ, ಹೋಗಿ ಮಜಾ ಮಾಡಿ ಬರೋಣ ಅಂತ ಇಲ್ಲಿಗೆ ಬಂದಿದ್ದೇನೆ. ದೇವರ ಸುದೀಪ್ ಸರ್ ಇಡೀ ಕರ್ನಾಟಕ ಜನತೆ ಆಶೀರ್ವಾದದಿಂದ ಗೆದ್ದಿದ್ದೇನೆ ಅಂತ ಹೇಳಿದ್ದಾರೆ. ಇತಿಹಾಸ ನಿರ್ಮಿಸಿದ ಹಳ್ಳಿ ಹೈದ ಕನ್ನಡದ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಹನುಮಂತ ಎಂಟ್ರಿ ಕೊಟ್ಟಿದ್ದರು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿನಿಂದಲೂ ಫ್ಯಾನ್ಸ್ ಬೇಸ್ ಜಾಸ್ತಿ ಆಗುತ್ತಲೇ ಇತ್ತು. ಇದಾದ ಬಳಿಕ ಆಗಾಗ ಹಾಡುಗಳ ಮೂಲಕ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೂ ಹನುಮಂತ ಮನರಂಜನೆ ನೀಡಿದ್ದರು. ಅಲ್ಲದೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ನಲ್ಲಿಯೂ ಉತ್ತಮ ಪ್ರದರ್ಶನ ನೀಡುತ್ತಿದ್ದರು. ಕೊನೆಯ ವಾರದಲ್ಲಿ ಅಲ್ಟಿಮೇಟ್ ಕೊನೆಯ ಕ್ಯಾಪ್ಟನ್ ಆಗಿ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದರು.
ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ. ರಾಜ್ಯದಲ್ಲಿ ಈಗ ಬಹಳ ಸುದ್ದಿಯಲ್ಲಿ ಇರುವುದು ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ಲಮಾಣಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿಜೇತ. ಬರೋಬ್ಬರಿ 5 ಕೋಟಿಗೂ ಅಧಿಕ ಮತಗಳನ್ನು ಪಡೆದು ಹನುಮಂತ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ. ಅದರ ಬೆನ್ನಲ್ಲೇ ಅವರ ವಿಕಿಪೀಡಿಯಾ ಪೇಜ್ ಸಹ ಓಪನ್ಗೊಂಡಿದೆ. ಜಿ ಕನ್ನಡ ಹುಡುಕಿ ತಂದ ಪ್ರತಿಭೆ ಹನುಮಂತ ಲಮಾಣಿ. ಮೂಲತಃ ಹಾವೇರಿ ಜಿಲ್ಲೆಯ ಚಿಲ್ನೂರು ಬಡ್ಡಿ ಗ್ರಾಮದ ಹೈದ. ಚಿಕ್ಕಂದಿನಿಂದಲೂ ಹಾಡುವುದನ್ನು ಕಲಿತಿದ್ದ ಹನುಮಂತ ಕುರುಗಾಯಿಯಾಗಿದ್ದನು. ತಮ್ಮ ಗಾಯನದಿಂದ ಹುಟ್ಟೂರಿನಲ್ಲಿ ಜನಪ್ರಿಯತರಾಗಿದ್ದರು. ಜಿ ಕನ್ನಡ ಸರಿಗಮಪ 15ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿ ಭಜನೆ ಗೀತೆಗಳು, ಜಾನಪದ ಗೀತೆಗಳನ್ನು ಹಾಡಿ ಮೋಡಿ ಮಾಡಿದ್ದರು. ಸೀಸನ್ ರನ್ನರ್ ಅಪ್ ಸಹ ಆಗಿದ್ದರು. ಬಳಿಕ ಜಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆ ಹನುಮಂತ ಏರಿದ್ದರು. ಇದೀಗ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಶೋನಿಂದ ಮತ್ತೆ ಸುದ್ದಿಯಲ್ಲಿದ್ದಾರೆ. ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಗೆದ್ದು ಬೀಗಿದ್ದಾರೆ. 21 ದಿನಗಳ ಬಳಿಕ ಮನೆಯೊಳಗೆ ಹೋದ ಹನುಮಂತ 15 ಜನ ಸ್ಪರ್ಧಿಗಳನ್ನು ಹಿಂದಿಕ್ಕಿ ಗೆಲುವಿನ ನಗೆ ಬೀರಿದ್ದಾರೆ. 50 ಲಕ್ಷ ರು ನಗದು ಬಹುಮಾನ ತಮ್ಮದಾಗಿಸಿಕೊಂಡಿದ್ದಾರೆ. ಹನುಮಂತ ಓದಿದ್ದು 10ನೇ ತರಗತಿಯವರೆಗೆ ಮಾತ್ರ ಎಂದು ಹೇಳಲಾಗುತ್ತಿದೆ. ಬಳಿಕ ಕುರಿ ಕಾಯುವುದೇ ಕಾಯಕವಾಗಿತ್ತು. ಕುರಿ ಮೇಯಿಸುವಾಗ ಹಾಡುಗಳನ್ನು ಹಾಡುತ್ತಿದ್ದರು. ಅದು ಜಿ ಕನ್ನಡ ಸರಿಗಮಪ ವೇದಿಕೆವರೆಗೂ ಕರೆದುಕೊಂಡು ಬಂತು. ಇದೀಗ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ವಿಜೇತರಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ತಮ್ಮ ಮುಗ್ಧತೆ ನೆನೆಯುತ್ತದ ಆಟದಿಂದ ಉಳಿದ ಸ್ಪರ್ಧಿಗಳನ್ನೆಲ್ಲ ಹಿಂದಿಕ್ಕಿ ವಿನ್ನರ್ ಆಗಿದ್ದಾರೆ. ಇದನ್ನೆಲ್ಲರ ನಡುವೆ ಇದ್ದಕ್ಕಿದ್ದಂತೆ ಹನುಮಂತ ಲಮಾಣಿ ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ. ಅಂತರ್ಜಾಲದಲ್ಲಿ ಮಾಹಿತಿ ಸಾಕಷ್ಟು ಜನ ವಿಕಿಪೀಡಿಯಾದಲ್ಲಿ ಹುಡುಕುತ್ತಿರುತ್ತಾರೆ. ಖ್ಯಾತನಾಮರ ಸೆಲೆಬ್ರಿಟಿಗಳ ದೇಶ, ನಗರ, ಪ್ರಾಣಿ, ಕ್ರೀಡೆಗಳು ಹೀಗೆ ಜನಪ್ರಿಯ ವಿಚಾರಗಳ ವ್ಯಕ್ತಿಗಳ ಬಗ್ಗೆ ವಿಕಿಪೀಡಿಯಾ ಪೇಜ್ಗಳಿವೆ. ಅದಕ್ಕೆ ವಿಕಿಪೀಡಿಯಾ ಸದಸ್ಯರು ಮಾಹಿತಿ ಅಪ್ಡೇಟ್ ಮಾಡ್ತಿರುತ್ತಾರೆ. ಯಾರ ಬಗ್ಗೆ ಜನರಿಗೆ ಹೆಚ್ಚು ಆಸಕ್ತಿ ಇದೆ ಅವರ ಬಗ್ಗೆ ಮಾಹಿತಿ ತಿಳಿಯಲು ಹುಡುಕಾಡುತ್ತಾರೆ. ಅಂಥವರ ವಿಕಿಪೀಡಿಯಾ ಪೇಜ್ಗಳು ಶುರುವಾಗುತ್ತೆ. ಸದ್ಯ ಹನುಮಂತ ಬಿಗ್ ಬಾಸ್ ಟ್ರೋಫಿ ಗೆಲ್ಲುತ್ತಿದ್ದಂತೆ ಅವರ ಹೆಸರಿನಲ್ಲಿ ವಿಕಿಪೀಡಿಯಾ ಪೇಜ್ ಸಹ ತೆರೆಯಲಾಗಿದೆ. ಹನುಮಂತ ಲಮಾಣಿ ಹೆಸರಿನಲ್ಲಿ ಓಪನ್ ಆಗಿರುವ ವಿಕಿಪೀಡಿಯಾ ಪೇಜ್ನಲ್ಲಿ ಆತನ ಹಿನ್ನೆಲೆ, ಸಾಧನೆ ಬಗ್ಗೆ ಮಾಹಿತಿ ನೀಡಲಾಗಿದೆ. ಅಕ್ಟೋಬರ್ 7, 1993ರಂದು ಹಾವೇರಿ ಜಿಲ್ಲೆಯಲ್ಲಿ ಹುಟ್ಟಿದ ಹನುಮಂತ ಮುಂದೆ ಗಾಯನದಿಂದ ಹೆಸರು ಮಾಡಿದ್ದ ಸರಿಗಮಪ 15 ವೇದಿಕೆ ಏರಿದ್ದು ಬಳಿಕ ಈಗ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ಹೀಗೆ ಎಲ್ಲ ಮಾಹಿತಿ ಅದರಲ್ಲಿದೆ. ಈಗಾಗಲೇ ಸಾಕಷ್ಟು ಜನ ಪೇಜ್ ಓಪನ್ ಮಾಡಿ ಹನುಮಂತನ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಕನ್ನಡ ಸಿನಿಮಾಗಳಲ್ಲಿ ಕೂಡ ಹಾಡುವ ಕನಸು ಅಂತ ಹೇಳುತ್ತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. Please like, share and subscribe our channel for more videos.